ಶಾಲೆಗಳಲ್ಲಿ ನಾಡಗೀತೆ ಕಂಪಲ್ಸರಿ ಅಲ್ಲ ಅಥವಾ ಕಡ್ಡಾಯ ಅಲ್ಲ ಅನ್ನೋ ಸುದ್ದಿ ಹೊರ ಬೀಳ್ತಾ ಇದ್ದಂತೆ ಪಬ್ಲಿಕ್ ಟಿವಿ ಇದ್ರ ಬಗ್ಗೆ ವರದಿ ಕೂಡ ಮಾಡಿತ್ತು. ವರದಿಯಾದ ಕೆಲವೇ ನಿಮಿಷಗಳಲ್ಲಿ ಪಬ್ಲಿಕ್ ಟಿವಿಯ ಫಟಾಫಟ್ ಇಂಪ್ಯಾಕ್ಟ್ ಅನ್ನುವಂತೆ ಅದು ಉಲ್ಟಾ ಹೊಡೆದ್ರು ಸಚಿವರು. ಇಲ್ಲ, ಬೈ ಮಿಸ್ ಆಗಿ ಏನೋ ಮಿಸ್ಟೇಕ್ ಆಗಿದೆ, ಸರಿ ಮಾಡ್ಕೊಳ್ತೀವಿ ಅಂತ. ಅದು ಈಗ ಅಧಿವೇಶನದಲ್ಲೂ ಪ್ರತಿಧ್ವನಿಸ್ತಾ ಇದೆ. ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅಂತ ಆದೇಶದ ವಿವಾದ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಚಿವರಿಗೂ ಮತ್ತು ಅಧಿಕಾರಿಗಳಿಗೂ ಕೂಡ ಸಂಪರ್ಕವೇ ಇಲ್ದಂಗಾಗೋಗ್ಬಿಟ್ಟಿದೆ. ಏನಿದು ಹುಚ್ಚಾಟ, ಅಧಿಕಾರಿಗಳ ಮೇಲೆ ಸಚಿವರಿಗೆ ಹಿಡಿತಾನೇ ಇಲ್ವಾ ಹಾಗಾದ್ರೆ ಅಂತ ವಿಪಕ್ಷ ನಾಯಕ ಪ್ರಶ್ನೆ ಮಾಡ್ತಿದ್ದಾರೆ. ನಮಗಿಂತ ಜಾಸ್ತಿ ಕನ್ನಡ ಹುಬ್ಬಳ್ಳಿಯವರು ನೀವು. ಇದನ್ನ ನಾವು ಎಲ್ಲ 2004ರಲ್ಲೂ ನೀವು ಮಂತ್ರಿ ಆಗಿದ್ದೀರಿ. ನಾವು ಕನ್ನಡ ಬರಲ್ಲ ಅವ್ರಿಗೆ. ಅವಾಗ ಸರ್ಕಾರ ಆದೇಶ ಮಾಡ್ತೀವಿ ಎಲ್ಲ ಶಾಲೆಗಳಲ್ಲೂ ಇದನ್ನ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಹೇಳಬೇಕು ಅಂತ ಮಾಡಿದ್ರು. ಈಗ ಆದೇಶ ಮಾಡಿ 2001ನೇ ತಾರೀಕು ಈಗ 1-2 ಆದೇಶ ಮಾಡಿ ಇದನ್ನ ಸರ್ಕಾರದ ಇವ್ರು ಮಾತ್ರ ಹೇಳಬೇಕು, ಪ್ರೈವೇಟ್ ಶಾಲೆಗಳಲ್ಲಿ ಏನು ಹೇಳಂಗಿಲ್ಲ ಅಂತಾರೆ. ಏನಿದು ಹುಚ್ಚಾಟನ ಇದು? ನಮ್ಗಿಂತ ಸರ್ಕಾರ ಪ್ರಸ್ತಾವನೆ ಮಾಡಿದ್ದಾರೆ, ಪ್ರತಿಪಕ್ಷ ನಾಯಕರು ಪ್ರಸ್ತಾವನೆ ಮಾಡಿದ್ದಾರೆ, ಸರ್ಕಾರದ ಉತ್ತರ ಕೊಡ್ತದೆ. ಇಲಾಖೆ ಇದೆ, ಈ ರೀತಿ ಕ್ಷಮೆ ಕೇಳಬೇಕು. ಅವರು ಇವತ್ತು ಈ ಒಂದು ಸರ್ಕಾರ ಇಶ್ಯೂ ಮಾಡಿರೋದು. ಅಧ್ಯಕ್ಷರೇ, ಎಲ್ಲ ಶಾಲೆಗಳ ಬಿಟ್ಟು ಸರ್ಕಾರಿ ಶಾಲೆಗಳು ಮೊನ್ನೆ ದಿನ ಈಗ ನೀವು ಈಗ ನೋಡಿ ಪ್ರತಿಪಕ್ಷ ನಾಯಕರು ಅಲ್ಲ ಜನ ಹಿರಿಯರು ಕೇಳಿ ಆಯ್ತು, ಒಂದು ನಿಮಿಷ ಹಿಂದೆ ಬಿಡಿ, ಈಗ ಆಲೋಚನೆ ಮಾಡಿ ಆಯ್ತು. ಈಗ ನೋಡಿ ಏನಾಗಿದೆ ಅವರಿಗೆ? ಈಗ ಪ್ರತಿಪಕ್ಷ ನಾಯಕರು ಈ ವಿಚಾರ ಪ್ರಸ್ತಾವ ಮಾಡಿದ್ದಾರೆ. ನಿಮ್ಮ ಸದನ ಸೊ ಇದಕ್ಕೆ ಈಗ ಸಚಿವ ತಂಗಡಿ ಅವರು ಕೂಡ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಅಂದ್ರೆ ಎಲ್ಲ ಶಾಲೆಗಳು ರೆಕ್ಟಿಫೈ ಮಾಡಿದಿರಿ ಸ್ವಾಮಿ. ನಿಮ್ಗೆ ನಿಮ್ಮ ಇಲಾಖೆಯವರು ಬಹಳ ಚೆನ್ನಾಗಿ ಈ ರೀತಿ ಅಲ್ಲಿರೋದು ಅನುದಾನಿತ ಅಂತ. ಆಯ್ತು, ಹೊಸ ಆದೇಶ ಮಾಡಿದ್ದಾರೆ. ನನಗೆ ಮಾತಾಡಕ್ ಬಿಟ್ರೆ ನಾ ಮಾತಾಡ್ತೀನಿ. ಅಲ್ಲ ಹೇಳ್ಬಿಟ್ರ ಓದ್ಕೊಂಬಿಡಿ ಅಂತ, ಓದ್ಕೊಂಬಿಡಿ ಅಂದ್ರಲ್ಲ. ಹೌದು, ನೀವು ಆಮೇಲೆ ಕಾಪಿ ಕೊಡಿ. ನೀವು ಕೇಳಿರೋದನ್ನ ನಾನು ಓದ್ಬಿಡ್ತೀನಿ, ಆಮೇಲೆ ನೀವು ಹೇಳಿ ದಯವಿಟ್ಟು. ನೀವು ಓಲ್ಡ್ ಇಲ್ಲ ಅವರು ರೆಕ್ಟಿಫೈ ಮಾಡಿದ ಓದಿ ಬಿಡಿ. ರೆಕ್ಟಿಫೈ ಮಾಡಿದಾರಲ್ಲ, ಹಂಗಾರೆ ಅವರು ತಪ್ಪು ಮಾಡ್ತಾ ನಿಮ್ ಕಾಲದಾಗ ಹೆಂಗಿತ್ತು ಕನ್ನಡ?